ಈ ನಡುವೆ ಮಹಿಳೆಯೊಬ್ಬರು ಕಿಡ್ನಾಪ್ ಆಗಿದ್ದಾರೆ ಅಂತಕ್ಕಂಥ ದೂರೇನು ಬಂದಿತ್ತು. ಕಿಡ್ನಾಪ್ ಆಗಿದ್ದಾರೆ ಎನ್ನಲಾಗಿದ್ದ ಸಂತ್ರಸ್ತೆಯ ಪತ್ತೆ. ಯಾಕೆ ನಾವು ಇದನ್ನು ಹೇಳ್ತೀವಿ ಅಂತಂದರೆ, ಆಕೆಯ ಸ್ಟೇಟ್ಮೆಂಟ್ ಬರೋ ತನಕ ಕಿಡ್ನಾಪ್ ಆಗಿದ್ರು ಅಂತ ಹೇಳಕ್ಕೆ ಬರಲ್ಲ, ನಾನು ಆಗಿಲ್ಲ ಅಂತಲೂ ಹೇಳ್ಬೋದು. ಹಾಗಾಗಿ ಸದ್ಯ ಸಾಂತ್ವನ ಕೇಂದ್ರದಲ್ಲಿ ಸಂತ್ರಸ್ತೆಯನ್ನು ಇರಿಸಲಾಗಿದೆ. ಸಾಂತ್ವನ ಕೇಂದ್ರದಿಂದ CID ಕಚೇರಿಗೆ ಕರ್ಕೊಂಡು ಬಂದು ಹೇಳಿಕೆಯನ್ನು ದಾಖಲು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸಂತ್ರಸ್ತೆ ಗಾಬರಿಗೊಂಡಿರುವ ಹಿನ್ನೆಲೆಯಲ್ಲಿ ಮೊದಲು ಅವರಿಗೆ ಒಂದು ಕೌನ್ಸಿಲಿಂಗ್ ಅನ್ನು ಮಾಡ್ತಾರೆ. ಕೌನ್ಸಿಲಿಂಗ್ ಬಳಿಕ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಕಿಡ್ನಾಪ್ಗೊಳಗಾದ ಸಂತ್ರಸ್ತೆಯ ಹೇಳಿಕೆಯ ಮೇಲೆ ಈಗ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿಂತಿದೆ. ಆಕೆ ಏನಾದರೂ ವಿರುದ್ಧವಾದ ಹೇಳಿಕೆ ಕೊಟ್ಬಿಟ್ರೆ ಜಾಮೀನು ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ. ಮೂರ್ತಿ, ಈಗ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ಕೋತಾರೆ ರೇವಣ್ಣ, ಓಕೆ ಫೈನ್, ಬಟ್ ಸಂತ್ರಸ್ತೆಯ ಹೇಳಿಕೆ ಆ ಜಾಮೀನಿನ ಮೇಲೆ ಎಷ್ಟು ಪರಿಣಾಮವನ್ನು ಬೀರಬಹುದು ಅಂತ? ಅರವಿಂದ, 9 ಗಂಟೆಯ ನಂತರ ಕಿಡ್ನಾಪ್ಗೆ ಒಳಗಾದಂತಹ ಸಂತ್ರಸ್ತ ಮಹಿಳೆಯನ್ನು ಈಗಾಗಲೇ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ 9 ಗಂಟೆಯ ನಂತರ CIDಯಲ್ಲಿನ SIT ಕಚೇರಿಗೆ ಕರ್ತರಬಹುದು. ಆ ಬಳಿಕ ಮಹಿಳೆಯನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕಾರಣ, ಆಕೆ ಒಂದಷ್ಟು ಗಾಬರಿ ಆತಂಕದಲ್ಲಿದ್ದಾರೆ ಮತ್ತು ಅಳ್ತಿದ್ರು. ಹೀಗಾಗಿ ಒಂದು ಆಪ್ತ ಸಮಾಲೋಚಕರ ಜೊತೆ ಒಂದಷ್ಟು ಕೌನ್ಸಿಲಿಂಗನ್ನು ಕೊಡಿಸಿ ಆ ಬಳಿಕ ಮಹಿಳೆಯಿಂದ ಒಂದಷ್ಟು ಮಾಹಿತಿಯನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಒಂದು ಚಿಂತನೆಯಲ್ಲಿ SIT ಅಧಿಕಾರಿಗಳಿದ್ದಾರೆ. ಈ ಒಂದು KR ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ FIR ಸಂಬಂಧ ಒಂದಷ್ಟು ಮಾಹಿತಿಗಳನ್ನು ಸಂತ್ರಸ್ತ ಮಹಿಳೆಯಿಂದ ಪಡೆದುಕೊಳ್ತಾರೆ. ಈ ರೀತಿಯಾಗಿ ನಿಮ್ಮ ಮಗ ದೂರನ್ನು ಕೊಟ್ಟಿದ್ದಾರೆ, ಇದು ಸತ್ಯವಾ? ತಮ್ಮನ್ನು ಕಿಡ್ನಾಪ್ ಮಾಡಿದಂಥವ್ರು ಯಾರು? ಇಷ್ಟು ದಿನ ಎಲ್ಲಿಟ್ಟಿದ್ರು? ಕಿಡ್ನಾಪ್ಗೆ ಒಳಗಾದಂತಹ ಸಂದರ್ಭದಲ್ಲಿ ತಮಗೆ ಕಿರುಕುಳವನ್ನು ಏನಾದರೂ ಕೊಡಲಾಗಿತ್ತಾ? ಬಡದ್ರಾ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು SIT ಅಧಿಕಾರಿಗಳು ಕೇಳಲಿದ್ದಾರೆ ಅರವಿಂದ್. ಆ ಬಳಿಕ ಸಂತ್ರಸ್ತ ಮಹಿಳೆಯೇ ನೀಡ್ತಕ್ಕಂತಹ ಉತ್ತರ ಏನಿದೆ ಅದರ ಆಧಾರದ ಮೇಲೆ ರೇವಣ್ಣ ಅವರ ಜಾಮೀನಿನ ಭವಿಷ್ಯ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನಿಗೆ ಅರ್ಜಿಯನ್ನು ರೇವಣ್ಣ ಪರ ವಕೀಲರು ಸಲ್ಲಿಸಬಹುದು. ಈ ಸಂದರ್ಭದಲ್ಲಿ ಮಹಿಳೆ ಇವತ್ತೇನಾದರೂ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಟ್ಟಿದ್ದೇ ಆದಲ್ಲಿ ಇದನ್ನು ಆಧಾರವಾಗಿ ಇಟ್ಕೊಂಡು ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ SIT ವಾದವನ್ನು ಮಾಡಲಿದೆ ಅರವಿಂದ್.